ನಾ ತಕರಾರು ಮಾಡಿದ ಪ್ರೌಢಶಾಲಾ ಕಟ್ಟಡ ಕಾರ್ಯವನ್ನು ನಿನ್ನಂತೆ ಮಾಡಿಕೊಂಡು ನನಗೆ ಮಂಕು ಬುದ್ಧಿ ಅರ್ಚುತ್ತಿರುವೆಯಾ? ಯಾಡ ಬಿಡಂಗಿ ನನ್ ಮಗನೇ. ಲೇ ಕರ್ಣ, ಮದವೇರಿದ ಮದಗಜನಂತೆ ಸಾಧಿಸುವ ಸರ್ದಾರನಾಗಲು ನೀ ಹೊರಟರೆ ನಿನ್ನ ನೆತ್ತಿಯ ಮೇಲೇರಿ ಕುಳಿತು ನಿನ್ನ ಮದವಿಳಿಸುವ ಮಾವುತ ಈ ಜವರೇ ಗೌಡ. ಈ ಶ್ರೀಮಂತರ ರಂಗದಲ್ಲಿ ರಾಜನಾಗಿ ಪಟ್ಟಗೆಟ್ಟಿಸಿಕೊಂಡು ನನ್ನವರ ಹುಟ್ಟಿದ ತಂಗಿ ಮೇಲೆ ನಿನ್ನ ಕರಾಳು ಕಣ್ಣು ಹಾಕಿ ಪ್ರೇಮ ಲೋಕದ ಬಾಂಧವ್ಯದ ಕೋಟೆ ಕಟ್ಟಲು ಹೊರಟಿರುವೆಯಲ್ಲ ಆರಾಮ್ ಕೋರ್ ನನ್ನ ಮಗನೇ. ಲೇ ರಣವೀರ, ನಾವು ಮಾಡುವ ಎಲ್ಲ ಇಲ್ಲಿಗಲ್ ಬಿಸಿನೆಸ್ಗಳಿಗೆ ಅಡ್ಡಿಪಡಿಸಿ ಸೂರ್ಯನಂತೆ ವರ್ತಿಸಲು ಬಂದರೆ ಉರಿಯುವ ಸೂರ್ಯನಾಗಿ ಸುಟ್ಟು ಭಸ್ಮ ಮಾಡಬಲ್ಲ ಈ ನೀಲಕಂಠ. ನೋಡು ನೀಲಕಂಠ, ಮಳೆಯಾಗಬೇಕಾದ್ರೆ ಮೋಡ ಕರಗಲೇಬೇಕು, ಹೆಣ್ಣು ಒಲೆಯಬೇಕಾದರೆ ಪ್ರೀತಿ ಹುಟ್ಟಲೇಬೇಕು. ಅಂದ ಮೇಲೆ ನಮ್ಮ ರಾಗಿಣಿ ಅಷ್ಟೊಂದು ಸುಲಭವಾಗಿ ಒಲೆಯುವಷ್ಟು ದೊಡ್ಡಳಲ್ಲ. ನೀನೇನು ಅದರ ಬಗ್ಗೆ ಚಿಂತಿಸಬೇಡ. ಆ ಜಮೀನ್ದಾರನ ಕುಟುಂಬವನ್ನು ಹೇಗೆ ಸರ್ವನಾಶ ಮಾಡಬೇಕೆಂದು ಅದರ ಕಡೆ ಗಮನ ಕೊಡು. ಸರಿ ಮಾವ, ಹೊಂಚು ಸಂಚುಗಳ ಬಗ್ಗೆ ಹುಟ್ಟುತ್ತಲೇ ಕಲಿತ ಬಂದ ಮಾಯಾ ಚತುರ ನಾನು. ಕಣ್ಣಿಟ್ಟ ಬೇಟೆಗೆ ಗುರಿ ಇಟ್ಟು ಬಾಣ ಹೊಡೆದರೆ ಮುಗಿಯಿತು. ಬೇಟೆ ಎಷ್ಟೇ ಬಲಿಷ್ಠವಾಗಿದ್ದರು ನನ್ನ ರಣತಂತ್ರಕ್ಕೆ ಸಿಲುಕಿ ವಿಲನೆ ಒದ್ದಾಡಿ ಪ್ರಾಣ ಬಿಡಲೇಬೇಕು. ಶಭಾಷ್ ನೀಲಕಂಠ, ಶಭಾಷ್. ಮೆಚ್ಚಿದೆ ನಿನ್ನ ಶೌರ್ಯಕ್ಕೆ. ಆದರೆ ಒಂದು ಮಾತು ಹೇಳಿ ಮಾವ, ಅದ್ಯಾವ ಮಾತೆಂದು? ಅದೆಷ್ಟೇ ಕಠಿಣವಾಗಿದ್ದರು ಬೆಟ್ಟಗಿರಿ ಕಣಗಳಲ್ಲಿ ಒಳಹೊಕ್ಕು ಸಿಂಹ ಗರ್ಜಿಸಿದಂತೆ ಗರ್ಜಿಸಿ ಆರೆ ಕ್ಷಣದಲ್ಲಿ ಸಾಧಿಸಿಕೊಂಡು ಬರುವೆ. ಅದೇನು ನಿನಗೆ ಅಷ್ಟೊಂದು ಕಠಿಣವಾದ ಕೆಲಸವೇನಲ್ಲ ನೀಲಕಂಠ, ಜಸ್ಟ್ ಪ್ರೀ ಪ್ಲಾನಿಂಗ್ ಅಷ್ಟೇ. ಅರ್ಥವಾಯ್ತು ಬಿಡಿ ಮಾವ. ಗುಲಾಬಿ ನೋಡಲು ಅಷ್ಟೊಂದು ಸುಂದರವಾಗಿದ್ದು ಅದು ಪ್ರೇಮದ ಸಂಕೇತವಾದರೂ ಕೂಡ ಅದರ ಸುತ್ತಲೂ ಮುಳ್ಳಿನ ಹಂದರವೇ ಇರುತ್ತದೆ ಎಂದು. ಛೇ ಅಲ್ರಿ, ಇತ್ತಿತ್ಲಾಗ ಮಾವ ಹಳ್ಯಾನ ಪ್ಲಾನ್ ತಿಳಿದಂಗಾಗೈತೆ ನೋಡ್ರಿ. ಮಾವು ನೋಡಿದ್ರೆ ಪ್ರೀ ಪ್ಲಾನ್ ಅಂತಾನ, ಅಳಿಯ ನೋಡ್ರಿ ಮುಳ್ಳಿನ ಹಂದ್ರ ಅಂತಾನ. ಇವರ ಪಾಪದ ಕೊಡ ತುಂಬಿ ಗಟ್ರ ಚಾಪರಿ ಆಗ್ಬಾರ್ದೇನ್ರಿ ಅವ್ನು ಅಂತಾನ. ಲೇ ಕಿತಾಪತಿ, ಏನು ಗೊತ್ತಾತಿಲೇ ಮನೆ ಹಾಳ. ಏನು ಇಲ್ರಿ ಗೌಡ್ರ, ಮಾವ ಹಳೆ ಹಂಗ ಹೊಂದಾಣಿಕೆ ಇರ್ಬೇಕು ಅನ್ನೋದ ನಿಮ್ಮನ್ನ ನೋಡಿ ಕಲಿಬೇಕನ್ನಾಗ್ತಾನ ನೋಡ್ರಿ ದನಿಯಾರ. ಲೇ ಕಿತಾಪತಿ, ಅಳಿಯನಿಗೆ ಮಾವ ಯಾವತ್ತಿದ್ರು ಮಾವಾನೆ. ಇನ್ನೊಬ್ಬರ ಹಾಗೆ ಹವ ಹುಟ್ಟಾಕೋಕೆ ಯಾವತ್ತು ಮಾಮ ಕೆಲಸ ಮಾಡಿದವ್ರೆ ಅಲ್ಲ, ಮುಂದೆ ಮಾಡೋದು ಇಲ್ಲ. ಸುಮ್ಮನೆ ನಿನ್ನ ಪಳ್ಳು ಪರವನನ್ನು ಬಿಟ್ಟು ಮುಚ್ಕೊಂಡು ನಿಂತ್ಕೊ ನನ್ನ ಮಗನೇ. ಹಿಂಗ್ಯಾಕೆ ಸಿಟಿ ಬರಾಕ್ತಿರಿ ಎಮ್ ಡಿ ಸಾಹೇಬ್ರ? ಹೇಳಕ್ ನಾನಾರ ಅಂತದ್ ಏನೇನ್ರಿ ಪುರಾಣ. ಮಾವ ಹಳೆ ಎಷ್ಟು ಚಲೋದಾರ ತಟ್ಟ ಅಂದನ್ರಿ ದೇವ್ರ. ಇರ್ಲಿ ಬಿಡಿ ಕಿತಾಪತಿ, ಇರ್ಲಿ ಬಿಡಿ ನಿಲ್ಲಕಂತ. ಈ ಕಿತಾಪತಿದು ಅದೆಂತ ಮಾತು. ಮುಂದಿನ ಪ್ಲಾನ್ ಏನ್ ಮಾಡಿದ್ದಿ ಅಂತ ಅದರ ಕಡೆ ಹೊಂಚು ಹಾಕೋ. ಗೌಡರ ತಲೆಯಲ್ಲಿ ವಿಷ ಬೀಜವಕ್ಕಾಗ ಗೌಡರೆಳೆ ಕೈ ಹಾಕಿದ ಕೆಲಸಕ್ಕೆ ತಡೆಯೇ ಇಲ್ಲ. ಅದರ ಬಗ್ಗೆ ನೀವೇನು ಯೋಚಿಸಬೇಡಿ ಮಾವ, ತುಂಬಾ ಕಿರಾತಕ ಬುದ್ಧಿ ಉಪಾಯವನ್ನೇ ಮಾಡಿದ್ದೇನೆ. ಅರ್ಥವಾಯ್ತು ನೀಲಕಂಠ. ಹಾಗಾದರೆ ಸೂಕ್ಷ್ಮವಾಗಿ ಹೇಳಿಬಿಡು ಅದ್ಯಾವ ಪ್ಲಾನ್ ಎಂದು. ಒಟ್ನಲ್ಲಿ ಕೊಪ್ಪಿದ ಕೊಂಡಿಗಳು ನೆಲ ಕಚ್ಚಿದರಷ್ಟೇ ಸಾಕು. ಸರಿ ಮಾವ, ಊರ ಮುಂದೆ ಬೆಳೆದು ನಿಂತಿರೋ 20 ಎಕರೆ ಕಬ್ಬಿನ ತೋಟವನ್ನು ತಾವು ಕೂಡ ನೋಡಿದ್ದೀರಿ ಅನ್ಕೋತೀನಿ. ನೋಡಿದ್ದೇನೆ ಅಷ್ಟೇ ಯಾಕೋ, ನೋಡಿ ಕಣ್ ತುಂಬಿಕೊಂಡಿದ್ದೇನೆ. ಇನ್ನು ಮುಂದೆ ಸುಟ್ಟು ಬೂದಿ ಆಗೋದು ನೋಡಿ ಮನ ತುಂಬಿಕೊಳ್ಳಬೇಕಷ್ಟೇ. ಬಾಬು, ಏ ಬ್ಲೇಡ್ ಬಾಬು, ಹೇಳಿ ಗೌಡಿ. ಊರ ಮುಂದೆ ಬೆಳೆದು ನಿಂತ 20 ಎಕರೆ ಕಬ್ಬಿನ ತೋಟಕ್ಕೆ ಬೆಂಕಿ ಹಚ್ಚಿ ಬಾ. ಊರ 20 ಎಕರೆ ಕಬ್ಬಿನ ತೋಟ ಅಂದರೆ ಕಾರಣ ಕುಬೇರಿಂದಲ್ಲ ಗೌಡ್ರಿ. ಹಾ ಬಾಬು, ಅವರದೇ ನಿಜ. ಬಟ್ ನೀ ಮಾಡೋ ಕೆಲಸ ಯಾರಿಗೂ ತಿಳಿಯಬಾರದು.
ನಮ್ಮ ದಣಿ ಕೊಟ್ಟ ಕೆಲಸ ಹೇಗೆ ಹಚ್ಚಿಕೊಟ್ಟು ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಗೌಡ್ರೆ, ನಾಳೆ ವೇಳೆ ಗೌರದಲ್ಲಿ ಬೆಂಕಿ ಹಚ್ಚಿ ಸುದ್ದಿ ಊರೆಲ್ಲ ಹರಿದಾಡ್ತದೆ. ಗೌಡ್ರೆ, ಊರೆಲ್ಲ ಹರಿದಾಡ್ತದೆ. ಅಮ್ಮ ಬಾಬು, ಬೆಂಕಿ ಬಿದ್ದು ಸುದ್ದಿ ಊರಿಗೆಲ್ಲ ಹರಿದಾಡ್ಕೊಂಡದು ಅಪ್ಪಾರಿ ಇರ್ಲಿ. ಅಕಸ್ಮಾತ್ ನಿನ್ನ ಚೊಣ್ಣ ಹರಿದು ನಿನ್ನ ಕೊಳ್ಳಿಗೆ ಬೆತ್ತಂದ್ರ ಹೆಂಗತ್ತ ಚಿಂತೆ ಐತೈತೇವ್ ನನಗ. ಲೇ ಕಿತಾಪತಿ, ನಿಂದು ಏನು ಕೆಲಸ? ಲೆಕ್ಕ ಬರೋ ಕೆಲಸ. ನಂದು ಲೆಕ್ಕ ಚುಕ್ತ ಮಾಡೋ ಕೆಲಸ. ಸೋಮನೆ ಗೌಡ್ರಲ್ಲಿ ತಿಳ್ಕೊಂಡು ಬಿದ್ದರು ಮಗನೇ. ಹಂಗಲ್ಲ ಬಾಬಾನ, ಇಲ್ಲೇ ಹಾದಿ ಮೇಗಿನ ಸಡ್ನ್ಯಾಗ 2 ಮುದೋಳ ತಳಿ ನಾಯಿ ಸಾಕ್ಯಾರ. ಅವು ಬೇಟೆ ಆಡಿದ್ರ ಬಂಟ ನಾಯಿಗಳು ನಡ ಸಣ್ಣ ನಾಲಿಗೆ ಉದ್ದ ತಪ್ಪಿ ತಿರುಗಿ ಬಿದ್ದು ಅಂದ್ರೆ ಲೆಕ್ಕನ ಪರಕ್ ಮಾಡಿಬಿಡ್ತಾವು. ಲೇಖಿತಾಪತಿ, ನೀನು ಅವನ ಸಹಕ್ಕೆ ಹೋಗಿಬಿಡು, ಆವಾಗ ತಿಳಿಯುತ್ತದೆ ನೀನೆಂತ ಗಂಡಸು ಅಂತ. ಆಯ್ತ್ರಿಪ್ಪ ಚಿಕ್ಕದನ್ಯಾರ, ಹೋಗಿ ಬರ್ತೇನ್ರಿ. ಇದು ಹಿಂಗಾತ್ ನೋಡ್ರಿ, ಗೋಡ್ಯಾಗಿನ ಗೂಟ ತನ್ನ ಪಾಡಿಗೆ ತಾ ಕುಳಿತಿತ್ತ, ಅದನ್ನ ಕಿತ್ಕೊಂಡು ನನ್ನ ತಲೆ ಮೇಲೆ ಕುತ್ಕೊಂಡು ಊರೆಲ್ಲ ಅಡ್ಡಾಡ್ಕೊಂಡ್ ಬಂದಂಗಾತ್ ನೋಡ್ರಿ ನನ್ನ ಬಾಳೆ. ನಡಿಯಪ್ಪ ಬಾಬಾನ ಹೋಗುನು. ದಣಿ, ನಾ ಇನ್ನು ಹೋಗಿ ಬರ್ತೇನೆ. ಸತ್ಯದ ಬೀಜವನ್ನೇ ಕಿತ್ತಸಬೇಕೆಂಬ ದುರಾಸೆಯ ದರ್ಪದಿಂದ ಆ ಜಮೀನ್ದಾರನಿಗೆ ಕಾಳ ಸರ್ಪನಾಗಿ ಅರ್ಥಾತ್ ಹಸಿದ ಹೆಬ್ಬುಲಿಯಾಗಿ ನಿಂತಿದ್ದಾನೆ ಈ ಜವರೇಗೌಡ. ಅದರಂತೆ ಸಾಕಷ್ಟು ಸಾಲ ಮಾಡಿ ಬೆಳೆಸಿರುವ ನಿನ್ನ ಬೆಳೆ ಕೈ ತಪ್ಪಿ ಹೋದರೆ ನರಳಿ ನರಳಿ ಸಾಯಬೇಕು ನಮ್ಮ ಕುತಂತ್ರ ಸುಳಿಯಲ್ಲಿ. ಇರದಿದ್ದರೆ ಸೌಂದರ್ಯ ಪರ್ವತನೆ ಹತ್ತು ನಿಂತ ನಿನ್ನ ಹೆಂಡತಿ ಕಾಂಚನ ಇನ್ನು ಮುಂದೆ ನನ್ನರಿಯ ನೀಲಕಂಠನ ಸೂಳೆ. ಹೃದಯವಂತ ಹೃದಯ ಸಾಮ್ರಾಟನಾಗಲು ಹೃದಯವನ್ನು ಸ್ಪರ್ಶಿಸಬೇಕು. ಕಲಾವಿದರ ಪಾಲಿಗೆ ಕಥಾನಾಯಕನಾಗಬೇಕೆಂದರೆ ಸುಂದರ ಕಥಾ ಹಂದರವನ್ನೇ ಹೆಣೆಯಬೇಕು. ಈ ಪಾಪಿಗಳ ಲೋಕದಲ್ಲಿ ಪುಂಡನಾಗಿ ಮೆರೆಯಬೇಕೆಂದರೆ ನನ್ನಂತೆ ಯೋಚಿಸಬೇಕು. ಇದೇ ಈ ನೀಲಕಂಠನ ಗತ್ತು, ಇದೇ ನಮ್ಮ ಸರ್ವ ಸಂಪತ್ತಿನ ಸ್ವತ್ತು. ದಟ್ಟವಾಗಿ ಬೆಟ್ಟದಲ್ಲಿ ಬೆಳೆದು ನಿಂತಿರುವ ಹೆಮ್ಮರಗಳು ಅಷ್ಟೇ ಅಲ್ಲದೆ ಇಂಪಾದ ಸ್ವರದಿಂದ ಕೂಡಿದ ಚಿಲಿಪಿಲಿ ಹಕ್ಕಿಗಳನ್ನೆಲ್ಲ ನೋಡುತ್ತಾ ನಿಂತರೆ ಒಂದು ಕ್ಷಣ ಕಠೋರ ಮನುಷ್ಯನವನು ಕೂಡ ಈ ಏಕಾಂತವನ್ನು ಬಯಸುತ್ತಾನೆ. ಇದೇನು ಶಿವರಾಜ್, ಪ್ರಗತಿಯ ಮಡಿಲಲ್ಲಿ ಏಕಾಂಗಿದ್ದೀರಲ್ಲ? ಹೌದು ಬಾರಾಗಿನಿ, ನನ್ನ ನಿನ್ನ ಬಹುದಿನಗಳ ಭೇಟಿಯ ನಂತರ ಈ ಏಕಾಂತ ನನಗೆ ತುಂಬ ಹಿಡಿಸಿತ್ತು. ಅದಕ್ಕೆ ಈ ಬೆಟ್ಟವನ್ನು ನೋಡ್ತಾ ಮೈ ಮರೆತೆ ಅಷ್ಟೇ. ನೋಡಿ ಶಿವರಾಜ್, ನಮಗಿಂತ ಬೇರೆ ಯಾರಾದರೂ ನಾವು ಇಷ್ಟಪಟ್ಟರೆ ಅದು ಹೀಗೆ ಅನಿಸೋದು. ಯಾಕಂದರೆ ನನಗೆ ಗೊತ್ತು, ನೀವು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದೀರಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಹೌದು ರಾಗಿನಿ, ಪ್ರೀತಿ ಕಣ್ಣಿಗೆ ಕಾಣದ ದೇವರಂತ ಬಲ್ಲವರು ಹೇಳುತ್ತಾರೆ. ಪ್ರೀತಿ ಏಕೆ ಭೂಮಿ ಮೇಲಿದೆ ಅಂತ ಕೆಲವರು ಪ್ರಶ್ನಿಸುತ್ತಾರೆ. ಪ್ರೀತಿ ಇದ್ದಾಗಲೇ ಪ್ರಪಂಚ ಎಂಬುದು ನನ್ನ ಅಭಿಪ್ರಾಯ. ಅಂದರೆ ಪ್ರೀತಿ ಇಲ್ಲದೆ ಪ್ರಪಂಚ ಇಲ್ಲ ಅಂತ ನಿಮ್ಮ ವಾದ್ಯವೇ? ವಾದವಲ್ಲ ರಾಗಿನಿ, ವೇದ ಕಾಲದಿಂದಲೂ ನಡೆದುಕೊಂಡು ಬಂದ ರೂಢಿಯದು. ಪ್ರೀತಿ ಇದ್ದಾಗಲೇ ಪ್ರಪಂಚ ಎಂಬುದು ನನ್ನ ವಾದವಲ್ಲ. ಪ್ರೀತಿ ಇದ್ದಾಗಲೇ ಪ್ರಪಂಚ ಸುಂದರವಾಗಿ ಕಾಣುತ್ತದೆ ಎಂಬುದೇ ನನ್ನ ವಾದ. ಅಕ್ಷರಶಃ ಈ ನಿಮ್ಮ ಮಾತು ಸತ್ಯವಾಗಿದೆ. ಅಬ್ಬಾ, ಈ ನಿಮ್ಮ ಬಾಯಿಂದ ಬರೋ ಮಾತನ್ನು ಕೇಳಿದ್ರೆ ಇನ್ನೂ ಕೇಳ್ತಾನೇ ಇರ್ಬೇಕಂತ ಆಸೆ ಆಗ್ತಾ ಇದೆ ಅಷ್ಟೇ. ಹೊಗಳಿಕೆ ತುಂಬಾ ಜಾಸ್ತಿ ಆಯಿತು ಅನಿಸುತ್ತೆ. ಹಾಗೇನಿಲ್ಲ, ಪ್ರೀತಿ ಬಗ್ಗೆ ನಿಮ್ಗಿರುವ ಕಲ್ಪನೆ, ಈ ನಿಮ್ಮ ಕಲ್ಪನೆ ನೋಡಿದರೆ ಬಸವರಾಜ ನೀಚ್ ಕವಿ ಕೂಡ ತನ್ನ ಮನಸ್ಸು ಕರಗಿ ಹೋಗುತ್ತದೆ.
ಆ ಕವಿಯ ಕನಸು ಕರೆಗಿ ನೀರಾಗಲು ಕಲ್ಪನೆ ಲೋಕದ ಕವನಗಾರನಲ್ಲರಾಗಿನಿ ನಿನ್ನ ಪ್ರೀತಿಯ ಪಾಲಿನ ಸುಕುಮಾರ. ವಾಹ್, ಎಂಥ ವಿಶಾಲ ಮನಸ್ಸು ನಿಮ್ಮದು. ಹೊರಗೆ ನೋಡಿದರೆ ನೀವು ಹೊರಟನಂತೆ ಕಾಣುತ್ತೀರಾ, ಆದರೆ ಈ ನಿಮ್ಮ ಮಾತಿನಲ್ಲಿ ನೋಡಿದರೆ ನೀವು ತುಂಬಾನೇ ಒಳ್ಳೆಯವರು ಕಣ್ರಿ. ಪ್ರೀತಿ ಹುಟ್ಟುವುದು ಹೃದಯವಂತರಿಗೆ ಅಂದ ಮೇಲೆ ಈ ಹೃದಯವಂತ ನಿನ್ನ ಅರಸಿ ಬರಬೇಕಾಯಿತು. ಮೆಚ್ಚಿದೆ ಈ ನಿಮ್ಮ ಹೃದಯವಂತಿಕೆಗೆ ಮೆಚ್ಚಿ ನಾನು ಮನಸ್ಸು ಹೊತ್ತು ಹೋದೆ. ಈ ಮನಸ್ಸು ಹೊತ್ತ ಹೃದಯಕ್ಕೆ ಒಂದು ಇಂಪಾದ ಗೀತೆಯನ್ನು ಹಾಡಿ ಆನಂದ ಪಡುವಿನ ಬನ್ನಿ. ಆಯ್ತು ನನ್ನ ಪ್ರೀತಿಯ ರಾಣಿ. ಆ